ಒಂದು ಕಡೆ ಭಾರತದ ರಾಷ್ಟ್ರಪತಿಗಳ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ತಿರೋ ಈ ದೃಶ್ಯ ನೋಡಿ ಇಡೀ ದೇಶವೇ ಬೆರಗಾಗಿತ್ತು. ಆದರೆ ಇನ್ನೊಂದು ಕಡೆ ಇದೇ ವ್ಯಕ್ತಿ ಒಂದು ಕಾಲದಲ್ಲಿ ವಿಷದ ಬಾಟಲಿ ಹಿಡ್ಕೊಂಡು ನನ್ನ ಬದುಕು ಮುಗಿದೇ ಹೋಯ್ತು ಅಂತ ಸಾಯೋಕ್ಕೆ ಹೋಗಿದ್ರು ಅನ್ನೋದು ನಿಮಗೆ ಗೊತ್ತಾ? ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡೋದ್ರಿಂದ ಹಿಡಿದು ಪದ್ಮಶ್ರೀ ಅವಾರ್ಡ್ ತಗೊಳ್ಳುವವರೆಗಿನ ಮಂಜಮ್ಮ ಜೋಗತಿಯವರ ಕಣ್ಣೀರಿನ ಕತೆ ಇಲ್ಲಿದೆ. ವೆಲ್ಕಮ್ ಟು ಎಬಿ ಸ್ಪೆಷಲ್. ಮಂಜುನಾಥ್ ಟು ಮಂಜಮ್ಮ. ಬಳ್ಳಾರಿ ಜಿಲ್ಲೆಯ ಕಲ್ಲುಕಂಬ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ ಮಗು. ಹೆಸರು ಮಂಜುನಾಥ್. 20 ಜನ ಮಕ್ಕಳಲ್ಲಿ ಇವರು ಒಬ್ಬರು. ಆದರೆ ಬೆಳೆಯುತ್ತಾ ಹೋದಂತೆ ಮಂಜುನಾಥ್ಗೆ ಅನ್ನಿಸೋಕೆ ಶುರುವಾಯಿತು, ನಾನು ಹುಡುಗ ಅಲ್ಲ, ನನ್ನ ದೇಹ ಮಾತ್ರ ಗಂಡಸಿನದ್ದು, ಮನಸ್ಸು ಹೆಣ್ಣಿನದ್ದು ಅಂತ. ದಾವಣಗೆರೆಯಲ್ಲಿ ಸೀರೆ ಉಟ್ಕೊಂಡು ಬಂದ್ರೆ ಜನ ನಗ್ತಾ ಇದ್ರು, ಮನೆಯವರು ಒದಿತಾ ಇದ್ರು. ಕೊನೆಗೆ ಮನೆಯ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೆತ್ತ ತಂದೆ ತಾಯಿ ಮಗನಿಗೆ ಜೋಗಪ್ಪ ದೀಕ್ಷೆ ಕೊಡಿಸಿ ದೇವಸ್ಥಾನದಲ್ಲಿ ಬಿಟ್ಟು ಬಂದ್ರು. ಮಗ ಮನೆಗೆ ಬರೋ ಹಾಗಿಲ್ಲ, ಸಂಬಂಧ ಕಡಿದು ಹೋಯ್ತು. ಮನೆ ಇಲ್ಲ, ಊಟ ಇಲ್ಲ, ಹಸಿವು ತಾಳಲಾರದೆ ಮಂಜಮ್ಮ ರಸ್ತೆ ಬದಿಯಲ್ಲಿ ಇಡ್ಲಿ ಮಾರಿದ್ರು, ಭಿಕ್ಷೆ ಬೇಡಿದ್ರು. ಸಮಾಜ ಇವರನ್ನ ಎಷ್ಟು ಕೆಟ್ಟದಾಗಿ ನಡೆಸಿಕೊಳ್ತು ಅಂದ್ರೆ ಒಮ್ಮೆ 6 ಜನ ಕಾಮುಕರು ಇವರ ಮೇಲೆ ಅತ್ಯಾಚಾರ ಮಾಡಿದ್ರು. ಬದುಕು ಸಾಕು ಅನ್ನಿಸ್ತು. ಒಂದು ದಿನ ವಿಷ ಕುಡಿದು ಸಾಯೋಕೆ ಹೋದ್ರು. ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟಾಗಲೂ ನೋಡೋಕೆ ಸ್ವಂತ ಅಪ್ಪ ಅಮ್ಮ ಬರಲಿಲ್ಲ. ಆಗ ಮಂಜಮ್ಮ ನಿರ್ಧಾರ ಮಾಡಿದ್ರು, ಇನ್ಮೇಲೆ ಕಲೆಗಾಗಿ ಬದುಕಬೇಕು ಅಂತ. ಕಲ್ಲವ ಜೋಗತಿ ಅನ್ನೋ ಗುರುಗಳನ್ನ ಸೇರಿದ ಮಂಜಮ್ಮ ಜೋಗತಿ ನೃತ್ಯವನ್ನೇ ತನ್ನ ಉಸಿರಾಗಿಸಿಕೊಂಡ್ರು. ತಲೆಯಲ್ಲಿ ಬಿಂದಿಗೆ ಇಟ್ಟು ಕುಣಿಯೋಕೆ ಶುರು ಮಾಡಿದ್ರೆ ಜನ ಚಪ್ಪಾಳ ತಟ್ಟೋಕೆ ಶುರು ಮಾಡಿದ್ರು. ಯಾವ ಜನ ಚೀತು ಅಂದಿದ್ರು ಅದೇ ಜನ ಹೂವಿನ ಹಾರ ಹಾಕೋಕೆ ಶುರು ಮಾಡಿದ್ರು. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದರು. ಈ ಸ್ಥಾನ ಏರಿದ ಮೊದಲ ತೃತೀಯ ಲಿಂಗಿ ಇವರೇ. ವಿಶ್ವದ ಮನ್ನಣೆ. 2021ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಿತು. ಅವಾರ್ಡ್ ತಗೊಳ್ಳೋಕೆ ಹೋದಾಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸುಸ್ತಾಗಿರೋ ಹಾಗಿತ್ತಂತೆ. ಆಗ ಮಂಜಮ್ಮ ತಾಯಿಯ ಪ್ರೀತಿಯಿಂದ ಅವರಿಗೆ ದೃಷ್ಟಿ ತೆಗೆದರು. ಈ ವಿಡಿಯೋ ಇಡೀ ಜಗತ್ತಿನ ಕಣ್ಣು ತೇವ ಮಾಡಿತ್ತು. ಸ್ನೇಹಿತರೆ, ಹುಟ್ಟಿದಾಗ ಗಂಡಸಾಗಿದ್ರು, ಬೆಳೆದ ಮೇಲೆ ಹೆಣ್ಣಾದ್ರು, ಆದರೆ ಸಾಯುವಾಗ ಮಾತ್ರ ಇವರು ಸಾಧಕಿಯಾಗಿ ಸಾಯ್ತಾರೆ. ಮಂಜಮ್ಮ ಜೋಗತಿ ಅವರ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದೆ ಯಾರ ಕತೆ ಬೇಕು ಕಾಮೆಂಟ್ ಮಾಡಿ. ಇದು ಎಬಿ ಸ್ಪೆಷಲ್. ಇದು ಸ್ಫೂರ್ತಿಯ ತಾಣ.